ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋಂಥ ಪ್ರತಿಯೊಂದು ವೀಡಿಯೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ, ನಮ್ಮ ತೋಟದಲ್ಲೇ ನಮ್ಮದು ತೋತಾಪುರಿ ಮಾವಿನ ಗಿಡ ಇದೆ, ಅಂದರೆ ಮರ ಇದೆ. ಅಲ್ಲಿ ಮಾವಿನಕಾಯಿ ಕೀಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಜಸ್ಟ್ ಹಾಗೆ ಒಂದು ಸಿಂಪಲ್ಲಾಗಿ ಇರಲಿ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇವರೆಲ್ಲ ನನ್ನ ನಾದಿನಿ ಮಕ್ಕಳು ಮತ್ತು ನನ್ನ ಮಗ ನಾನು ಎಲ್ಲ ಹೋಗಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಮಾವಿನಕಾಯಿ ಎಲ್ಲದೂ. ವೀಡಿಯೋ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಯಾವ ರೀತಿ ಎಲ್ಲ ಬಿಟ್ಟಿದೆ ಕಾಯಿ ಅಂತ ಹೇಳ್ಬಿಟ್ಟು. ಎಲ್ಲ ಬೇರೆದೆಲ್ಲ ಚಿಕ್ಕ ಚಿಕ್ಕದೆಲ್ಲ ಅದನ್ನು ತುದಿಗೇ ಇತ್ತು, ಕಿತ್ಕೊಳ್ಳೋದಕ್ಕೆ ಈಸಿ ಇತ್ತು. ಬಟ್ ದಪ್ಪದು ಒಂದಿತ್ತು, ಚೆನ್ನಾಗಿತ್ತು. ಅದು ವೀಡಿಯೋಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ತುಂಬಾ ಸಾಹಸ ಮಾಡಿ ಕಿತ್ತಿದ್ದೀವಿ. ನನ್ನ ಮಗ ಹಿಡ್ಕೊಂಡಿದ್ದಾನೆ ನೋಡಿ ಲೆಫ್ಟ್ ಸೈಡು. ಆ ಮಾವಿನಕಾಯಿನ ತುಂಬ ಕಷ್ಟಪಟ್ಟು ಕಿತ್ತಿರೋಂಥ ಮಾವಿನಕಾಯಿ ಅದು. ತುಂಬ ಖುಷಿ ಆಯಿತು. ಅಂದರೆ ಈ ಥರ ನೇಚರೆಲ್ಲ ಎಂಜಾಯ್ ಮಾಡೋದಂತ ತುಂಬ ಇಷ್ಟ. ಸೊ ಹೀಗೆ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಮಾವಿನಕಾಯಿ ಕಿತ್ಕೊಂಡು ಮನೆಗೆ ಹೋದ್ವಿ. ಅದನ್ನು ಯಾವ ರೀತಿ ನಾನು ಕಟ್ ಮಾಡಿದೆ, ಯಾವ ರೀತಿ ಇದು ಮಾಡಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ತುಂಬ ಚೆನ್ನಾಗಿತ್ತು ಇದು, ನೋಡಿ ಮುಂದೆ. ಮಾವಿನಕಾಯಿ ಎಲ್ಲನೂ ಮನೆಗೆ ತಗೊಬಂದು ತೊಳೆದು ಈ ರೀತಿ ಕಟ್ ಮಾಡಿ ಕೆಚ್ಬಿಟ್ಟು, ಅಂದರೆ ಚಾಕಲ್ಲಿ ಕಟ್ ಮಾಡೋದಕ್ಕಿಂತ ಈ ಥರ ಕೆಚ್ಚದ್ದು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹುಳಿ ಬರಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಉಪ್ಪಿನ ಪುಡಿ ಮತ್ತು ಅಚ್ಕಾರದ ಪುಡಿ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅಚ್ಕಾರದ ಪುಡಿ ಇಷ್ಟ ಆಗೋಲ್ಲ ಗ್ಯಾಸ್ಟ್ರಿಕ್ಕು ಅನ್ನೋರು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡ್ರು, ಬೇಳೆ ಸಾಂಬಾರು ಪೌಡ್ರನ್ನ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಇದನ್ನು ರಿವ್ಯೂ ಕೊಡೋದಕ್ಕೆ ನನ್ನ ಮಗ ಮತ್ತು ನನ್ನ ನಾದಿನಿ ಮಗಳು ಇದ್ದಾರೆ. ನೋಡಿ ಯಾವ ರೀತಿ ರಿವ್ಯೂ ಕೊಡ್ತಿದ್ದಾರೆ ಅಂತ. ಈ ವರ್ಷದ ಮೊದಲನೇ ಮಾವಿನಕಾಯಿ ಇದು, ಅಂದರೆ ಈ ಸೀಸನಲ್ಲಿ ಸ್ಟಾರ್ಟ್ ಆದಮೇಲೆ ನಾವು ತಿಂತಿರೋಂಥ ಮೊದಲನೇ ಮಾವಿನಕಾಯಿ ಇದು. ತುಂಬ ಟೇಸ್ಟಿಯಾಗಿತ್ತು, ತುಂಬ ಖುಷಿ ಕೂಡ ಆಯಿತು. ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.